ಜನ ನನಗೆ ಕೇಳ್ತಿದ್ದಾರೆ, ನಿನ್ನ ಮೊದಲಿನ ವಾಯ್ಸ್ ಚೆನ್ನಾಗಿತ್ತು. ಅಂದರೆ ಈ ಮಧುಕುಮಾರ್ ಅಂತ ಒಬ್ಬರು ಕಾಮೆಂಟ್ನಲ್ಲಿ ಹೇಳಿದರು, ನಿನ್ನ ಫಸ್ಟ್ ವಾಯ್ಸ್ ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಕಾರಣ ಏನಂದರೆ ಗೈಸ್, ನಾನು ಒಂದು ಮೈಕ್ನ ಖರೀದಿ ಮಾಡಿದ್ದೆ ಆ್ಯಂಡ್ ಅದು 2 ವಿಡಿಯೋದಲ್ಲಿನೇ ಖರಾಬಾಯಿತು. ವೇಟ್ ಗೈಸ್, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ. ಸೊ ಇದು ಆ ಮೈಕ್. ಈ ಮೈಕ್ ಏನಂದರೆ ನಾನು ಇದನ್ನು ಹೇಗೋ ಒಂದು ವ್ಯವಸ್ಥೆ ಮಾಡಿ ಖರೀದಿ ಮಾಡಿದ್ದೆ. ಬಟ್ ಏನಾಯ್ತಂದರೆ ಇದು ಖರಾಬ್ ಆಗಿಬಿಡ್ತು 2 ವಿಡಿಯೋದಲ್ಲಿನೇ. ಮೇಲಿಂದ ಎಲ್ಲ ಕಾಣೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ವರ್ಕ್ ಅಂತೂ ಆಗ್ತಾಯಿಲ್ಲ ಗೈಸ್. ಸೊ ಹಾಗಾಗಿ ನಾನು ವಿಡಿಯೋದಲ್ಲಿ ಇವಾಗ ನಾನು ಫೋನಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಏನೀಗ ವಿಡಿಯೋ ಆಗ್ತಾ ಇದೆಯಲ್ಲ ಇದರಿಂದನೇ. ಹಾಗಾಗಿ ವಾಯ್ಸ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲಿಗೆ ಇದನ್ನು ಒಂದು ಕಡೆ ಇಟ್ಬಿಡೋಣ. ಸೊ ಮೈಕ್ದು ಇದು ಪ್ರಾಬ್ಲಮ್ ಇದೆ. ಮತ್ತು ಮುಂದೆ ಟೈಮ್ ಸಿಕ್ಕರೆ ನಾನು ಮತ್ತೊಂದು ಮೈಕ್ ತೊಗೊಂಬರ್ತೀನಿ. ಏನಂದರೆ ನಾನು ಇವಾಗ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ, ಆವಾಗ ಇಂತಹ ಒಂದು ಅಡೆತಡೆಗಳು ಭಾಳನೇ ಬರ್ತಾ ಇದ್ದಾವೆ. ಮತ್ತೊಂದು ವಿಷಯ ಏನಂದರೆ, ನಾನು ವೀಡಿಯೋ ಮಾಡೋಕ್ಕಂತ ಕ್ಯಾಮ್ರಾ ಓಪನ್ ಮಾಡಿರ್ತೀನಿ, ಅಷ್ಟರಲ್ಲಿ ಸುಕ್ಕಂತ ನಮ್ಮ ಫಾದರ್ ಬಂದುಬಿಡ್ತಾರೆ. ಆವಾಗ ಮತ್ತೆ ಅದನ್ನು ಆಫ್ ಮಾಡಬೇಕಾಗುತ್ತೆ, ಟಿ ಶರ್ಟ್ ತೆಗಿಬೇಕಾಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಇರ್ತವೆ ಗೈಸ್. ಆ್ಯಂಡ್ ನಾನು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ. ಅಂದರೆ ಎಲ್ಲರೂ ಇವಾಗ ಕಾಮೆಂಟ್ನಲ್ಲಿ ಹೇಳ್ತಾ ಇದ್ದೀರಿ, ನಾನು ಮೊದಲಿಗೆ ಚಾನಲ್ನ ಇದು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ನೋಡ್ತಾ ಇದೆ ಅಂತ. ಮೊನ್ನೆ ಪ್ರತಿಮಾ ಅನ್ನೋರು ಕಾಮೆಂಟ್ ಹಾಕಿದರು. ಸೊ ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಒಂದು ಮೋಟಿವೇಶನ್ ಸಿಕ್ತು, ಮತ್ತು ವೀಡಿಯೋಗಳನ್ನು ನಾವು ಮಾಡ್ಬೋದು ಅಂತ. ಅಲ್ಲಿ ಬಿತ್ತು ಗೈಸ್, ಏನೇನೋ ಈ ಥರ ಆಗ್ತಾ ಇರ್ತಾವೆ ನೋಡಿ. ನಾವು ಯಾವಾಗ ಒಂದು ಹಾರರ್ ಕಾಂಟೆಂಟನ್ನು ಸೃಷ್ಟಿ ಮಾಡ್ತಾ ಇರ್ತೀವಲ್ಲ, ಅಂದರೆ ರೆಕಾರ್ಡಿಂಗ್, ಆ ಟೈಮ್ನಲ್ಲಿ ಇಂಥ ಒಂದು ಘಟನೆಗಳು ಸರ್ವೇ ಸಾಮಾನ್ಯ. ಲಕ್ಷ ಹತ್ತ ಕಡೆ ಹೋಗ್ಬಿಡ್ತು ಗೈಸ್. 2 ಹಲ್ಲಿಗಳು, ಅಂದರೆ ಒಂದು ಹಲ್ಲಿ ಕೆಳಗಡೆ ಬಿತ್ತು. ಇದು ಹೋಗಲಿ ಬಿಡಿ ಗೈಸ್. ಇನ್ನೊಂದು ವಿಚಾರ ಗೈಸ್, ನಾನು ಹೇಳ್ತೀನಿ ನೋಡಿ, ಚಿಕ್ಕವರಿಗೆ ಹಾಯ್ ಹೆಲೋ, ದೊಡ್ಡವರಿಗೆ ನಮಸ್ಕಾರ ಅಂತ. ಇದು ನಾನು ಯಾವುದೇ ಒಂದು ಚಾನಲ್ ಆಗಲಿ ಇದನ್ನು ನೋಡಿ ಮಾಡಿಲ್ಲ. ಬದಲಿಗೆ ಏನಂದರೆ, ನಮ್ಮ ವಿಡಿಯೋನ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಏಜಿನ ಮತ್ತು ನನಗಿನ್ನ ಚಿಕ್ಕ ವಯಸ್ಸಿನ ಹುಡುಗರಿಗೆ, ಚಿಕ್ಕವರಿಗೆ ಹಾಯ್ ಹೆಲೋ ಅಂತೀನಿ. ಆ್ಯಂಡ್ ಈ ದೊಡ್ಡವರಿಗೆ ನಮಸ್ಕಾರ, ಯಾಕಂದರೆ ನಮ್ಮ ವಿಡಿಯೋನ ನೋಡ್ತಿರ್ತಕ್ಕಂಥ ಕರಿಬಸವ ಸ್ವಾಮಿಯವರಂತ, ಅವರು ಏಜೆಡ್ ಪರ್ಸನ್. ಅವರು ನಮ್ಮ ವಿಡಿಯೋನ, ಪ್ರತಿಯೊಂದು ವಿಡಿಯೋನ ಅವರು ನೋಡ್ತಾರೆ. ಸೊ ಅಂಥ ಜನಗಳು ಭಾಳ ಜನ ನೋಡ್ತಾರೆ ನಮ್ಮ ಈ ಒಂದು ವಿಡಿಯೋನ. ಹಾಗಾಗಿ ಅವ್ರ ಸಲುವಾಗಿ ನಾನು ಇದನ್ನು ದೊಡ್ಡವರಿಗೆ ನಮಸ್ಕಾರ ಅಂತ ಹೇಳ್ತೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಇಂಥ ಜನರೆಲ್ಲ ನೋಡ್ತಾ ಇದ್ದಾರಲ್ಲ ಅಂತ ನನಗೆ ಒಂದು ಮೋಟಿವೇಶನ್ ಸಿಗ್ತಾ ಇದೆ ಗೈಸ್. ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವಾಗ ಏನಂದರೆ ನಾವು ನಮ್ಮ ಸ್ಟೋರಿಗೆ ಹೋಗೋಣ. ಇವತ್ತಿನ ಸ್ಟೋರಿ ಇದೆಯಲ್ಲ, ಇದು ಒಂಥರ ಒಂದು ಮಾಟ ಮಂತ್ರ ಆರ್ ವಶೀಕರಣ, ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೋರಿ ಆಗಿದೆ. ಇವಾಗ ನೋಡಿ ಫಂಬಲ್ ಆಗ್ತಾ ಇದೆ ಸ್ವಲ್ಪ ಮಾತಾಡಬೇಕಾದ್ರೆ ಲ್ಯಾಂಗ್ವೇಜ್ದು. ಇರಲಿ, ಅದನ್ನು ನಾನು ಕರೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಇದರಲ್ಲಿ. ಏನಂದರೆ, ಮೋಹನ್ ಅಂತ ಒಬ್ಬ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ ಇರ್ತಾರೆ. ಇವರು ಏನಂದರೆ ಒಂದು ಬಿಜಾಪುರದ ಶಕ್ತಿನಗರ್ ಆಸ್ಪಾಸ್ ವಾಸವಾಗಿರ್ತಾರೆ. ಇವಾಗ ಅವರು ಆ ಒಂದು ಪ್ಲೇಸ್ನಲ್ಲಿ ಇಲ್ಲ. ಭಾಳ ವರ್ಷ ಹಿಂದೆಯೇ ಅವರು ಬಿಟ್ಟು ಹೋಗಿದ್ದಾರೆ. ಇದು 2003, ಅಂದರೆ ಅದರ ಆಸ್ಪಾಸ್ ಆಗಿರ್ತಕ್ಕಂಥ ಘಟನೆ. ಎಕ್ಸಾಕ್ಟ್ ಲೊಕೇಶನ್ ಮತ್ತು ನಾನು ಎಕ್ಸಾಕ್ಟ್ ಇಯರ್ಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಅವರಿಗೆ ಪರ್ಸ್ನಲಿ ಪ್ರಾಬ್ಲಮ್ ಆಗ್ಬೋದು. ನೇಮ್ಸ್ನು ಸ್ವಲ್ಪ ಚೇಂಜ್ ಮಾಡಿರ್ತೀನಿ. ಆದರೆ ಈ ಘಟನೆಗಳನ್ನೇ ಇರ್ತಾವಲ್ಲ, ಇವು ರಿಯಲಿ ಆಗಿರೋದ್ರಿಂದ ಕೆಲವೊಂದು ಜನ ಕಂಡು ಹಿಡಿದು ಬಿಡ್ತಾರೆ ಬಿಜಾಪುರ ಅಂದ ತಕ್ಷಣ, ಇವ್ರ ಜೊತೆನೇ ಇದು ಆಗಿತ್ತು ಅಂತ. ಸೊ ಹಾಗಾಗಿ ಈ ಸ್ಟೋರಿಯಲ್ಲಿ ಬರ್ತಕ್ಕಂಥ ನೇಮ್ಗಳು, ಈ ಸ್ವಾಮೀಜಿ ಕ್ಯಾರೆಕ್ಟರ್ ಹೆಸರುಗಳು, ಇವತ್ತನ್ನು ಯಾವತ್ತೂ ನಾವು ಒರಿಜಿನಲಲ್ಲಿ ತಗೋತಾ ಇಲ್ಲ. ಈವನ್ ಊರ ಹೆಸರು ಸಹ ಆಸ್ಪಾಸ್ದಿರುತ್ತೆ, ಎಕ್ಸಾಕ್ಟ್ ಇರೋದಿಲ್ಲ ಗೈಸ್. ಯಾಕಂದರೆ ನನಗೂ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ಕ್ಯಾರೆಕ್ಟರ್ಸ್ಗಳಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ಯಾವುದೇ ಥರದ ಒಂದು ಸ್ವಾಮೀಜಿಗಳ ಹೆಸರನ್ನು ಸಹ ನಾನಿಲ್ಲಿ ತಗೋತಾ ಇಲ್ಲ. ಅದು ಒಂದು ಕ್ರಿಯೇಟರ್ ಆಗಿರುತ್ತೆ, ನಾನೇ ಕ್ರಿಯೇಟ್ ಮಾಡಿರ್ತೀನಿ. ನೋಡಿ ಇವಾಗ ಏನಂದರೆ ಕಾರಿಕೋಳ ಹಾಲ್ಸ, ಅಂದರೆ ಇದೊಂದು ಹೆಸರು. ಸೊ ಪರ್ಟಿಕ್ಯುಲರ್ ನೇಮ್ನ ನಾನಿಲ್ಲಿ ತಗೋತಾ ಇಲ್ಲ, ಕೆಲವೊಂದು ಹಿಂದೆ ಮುಂದೆ ಮಾಡ್ತಾ ಇರ್ತೀನಿ. ಇವಾಗ ಏನಂದರೆ, ಮೋಹನ್ ಅಂತ ವ್ಯಕ್ತಿ ಬಿಜಾಪುರದ ಒಂದು ಇದರಲ್ಲಿ ಇರ್ತಿರ್ತಾರೆ. ಇವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ, ಜನರಿಗೆಲ್ಲ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತಾರೆ. ಇವ್ರದ್ದು ಮದುವೆ ಆಗಿದೆ, 2 ಮಕ್ಕಳು ಇವರಿಗೆ ಇರ್ತವೆ. ಸೊ ಒಂದಿನ ಇವ್ರದ್ದು ಹೆಲ್ತ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕಾಣ್ತಾ ಇರುತ್ತೆ, ಇಶ್ಯೂ ಎಲ್ಲ ಇರೋದ್ರಿಂದ ಇವರು ಏನು ಮಾಡ್ತಾರೆ ಅಂದರೆ, ಒಂದು ಸಿಟಿ ಹಾಸ್ಪಿಟಲ್ ಬಿಜಾಪುರ ಹೋಗಿ ತಮ್ಮ ಚೆಕಪ್ ಎಲ್ಲ ಮಾಡಿಸ್ತಾರೆ. ಚೆಕಪ್ನಲ್ಲಿ ಎಲ್ಲ ಆದಮೇಲೆ ಅವರು ಹೇಳ್ತಾರೆ 5 ದಿನ ನೀನು ಬರಬೇಕು, ಇಂಜೆಕ್ಷನ್ಸ್ ತೊಗೋಬೇಕಂತ. ಆಮೇಲೆ ಅವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ತೊಗೊಂಡು ಇವರು ಹೋಗ್ತಿರ್ಬೇಕಾದ್ರೆ ಒಂದು ರೂಮಲ್ಲಿ ಒಂದು ನರ್ಸ್ ಆಳ್ತಾ ಕುಳ್ತಿರ್ತಾಳೆ. ಸೊ ಇವ್ರ ಗಮನ ಆಕೆ ಕಡೆ ಹೋಗುತ್ತೆ. ಆ್ಯಂಡ್ ಇವರು ನೋಡಿ ಒಂಥರ ಅನಿಸುತ್ತೆ, ಯಾಕೆ ಈ ನರ್ಸ್ ಅಳ್ತಾ ಇರ್ಬೋದು,
ಈಕೆ ಪೇಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಆದರೂ ಏನಿದು ಅಂತ ಅಂದು ಅವರು ಅಷ್ಟು ಕೇರ್ ಮಾಡೋದಿಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ 1ನೇ ದಿನ. 2ನೇ ದಿನ ಮತ್ತೆ ಇಂಜೆಕ್ಷನ್ ಚುಚ್ಕೊಳಕ್ಕೆ ಬರಬೇಕು, ಬರ್ತಾರೆ, ಇಂಜೆಕ್ಷನ್ ಚುಚ್ಕೋತಾರೆ. ಆ್ಯಂಡ್ ಮತ್ತೆ ಹೋಗಬೇಕಾದ್ರೆ ಅದೇ ಸೀನ್ ಕಾಣುತ್ತೆ. ಆ ಒಂದು ನರ್ಸ್ ಅಳ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ಪರಿಚಯನೂ ಇರುತ್ತೆ ಈ ಹಾಸ್ಪಿಟಲ್ಗೆ ಬಂದು ಹೋಗಿ ಮಾಡಿ ಅಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಹೋಗಿ ಆಕೆಗೆ ಕೇಳ್ತಾ ಇದ್ದಾರೆ ಇವಾಗ, ಯಾಕೆ ಮೇಡಮ್ ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನನ್ನ ಲೆವೆಲ್ಗಾದರೆ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಈ ಥರ ಎಲ್ಲ ಅಳೋಕೆ ಹೋಗಬೇಡಿ ಅಂತ ಅವರೊಂದು ಟೋನ್ನಲ್ಲಿ ಹೇಳ್ತಾರೆ. ಹೇಳಿದ ತಕ್ಷಣ ಅವಳು ಸಹ ಮುಖ ಪರಿಚಯ ಇರೋದ್ರಿಂದ ಅವಳು ಅಂತಾಳೆ, ಹೀಗೆ ನನ್ನ ಸೀನಿಯರ್ಸ್ ಏನಿದಾರಲ್ಲ ನನಗೆ ಭಾಳ ಟಾರ್ಚರ್ ಮಾಡ್ತಾ ಇದ್ದಾರೆ, ಇಬ್ಬರು ಆಫೀಸರ್ಸ್. ಅವರು ಸೆಕ್ಸ್ಯೂಲಿ ಏನಂತಾರಲ್ಲ ಅಬ್ಯೂಸ್ ಆದಿದ್ದು ಮಾಡ್ತಾರೆ. ಆ್ಯಂಡ್ ನಾನು ಹೋಗದೆ ಹೋದರೆ ನನ್ನನ್ನು ಟ್ರಾನ್ಸ್ಫರ್ ಮಾಡೋದಾಗಿ ಹೇಳ್ತಾರೆ ಬೇರೆ ಪ್ಲೇಸ್ಗೆ. ಹೀಗೆ ಹಲವಾರು ಥರದ ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಅವಳು ಹೇಳ್ತಾಳೆ. ಇಲ್ಲಿ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಆವಾಗ ಇದನ್ನು ಕೇಳಿಸ್ಕೊಂಡು ಇವರಿಗೆ ಒಂಥರ ಅನಿಸುತ್ತೆ, ಏನಿದು ಈ ಥರ ಒಂದು ಹೆಣ್ಮಗಳು ವರ್ಕ್ ಮಾಡೋಕ್ಕೆ ಹೊರಗಡೆ ಬಂದರೆ ನಮ್ಮ ಜನ ಹೀಗೆ ಮಾಡ್ತಾ ಇದ್ದಾರಲ್ಲ, ಇವರಿಗೆ ಟ್ರಬಲ್ ಕೊಡ್ತಾ ಇದ್ದಾರಲ್ಲ, ಈಕೆಗೆ ಹೆಲ್ಪ್ ಮಾಡಬೇಕಂತ ಅವ್ರು ಅಂತಾರೆ. ನಾನು ಇದರ ವೈಸ್ ಏನು ಮಾಡೋಕ್ಕಾಗೋದಿಲ್ಲ, ಕಾನೂನು ವೈಸ್ ಅಲ್ಲ, ಬಟ್ ನನಗೆ ಗೊತ್ತಿರೋ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಸೊಲ್ಯೂಷನ್ ಸಿಗ್ಬೋದು, ನಂಬಿಕೆ ಇದ್ದರೆ ಬರ್ರಿ ಅಂತ ಅಂದಮೇಲೆ ಆಯಿತು ಅಂತ ಮಾರನೇ ದಿನ ಇವರು ಆ ಹೆಣ್ಮಗಳನ್ನು ಕರ್ಕೊಂಡು ಒಂದು ಊರಿಗೆ ಹೋಗ್ತಾರೆ. ಅದು ಏನಂದರೆ ಕಾರಿಕೋಳ್ ಅಂತ ಗೈಸ್, ಬಿಜಾಪುರದಲ್ಲಿ ಇದೆ. ಕಾರಿಕೋಳ್ ಅಜ್ಜ ಅಂದರೆ ಕಾರಿಕೋಳ್ ಮುತ್ತೆ ಅಂತಾರೆ, ಅವ್ರು ಇವಾಗಿಲ್ಲ ಈ ಒಂದು ಭೂಮಿ ಮೇಲೆ. ಸೊ ಅವ್ರ ಹತ್ರ ಹೋಗಿರ್ತಾರೆ ಇವರು. ಅವರು ಆ ಒಂದು ಭಾಗದಲ್ಲಿ ಫೇಮಸ್ ಅಂತೆ. ಈ ಥರ ಯಾರಾದರೂ ಕಷ್ಟ ಅಂತ ಬಂದರೆ, ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಬಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು, ನೊಂದಿರೋರು ಇರ್ತಾರಲ್ಲ ಅವರಿಗೆ. ಸೊ ಇವರು ಕರ್ಕೊಂಡು ಹೋಗ್ತಾರೆ. ಈ ಮೋಹನ್ ಅವರಿಗೂ ಆ ಅಜ್ಜ ಅಂದರೆ ತುಂಬ ಇದು ಒಂಥರ ಪ್ರೀತಿ, ಇಬ್ರಿಗೂ ಪರಿಚಯ ಇರುತ್ತೆ. ಆವಾಗವಾಗ ಜನರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ. ಆ್ಯಂಡ್ ಮೋಹನ್ಗೆ ಆ ಅಜ್ಜ ಅಂದಿರ್ತಾರೆ, ನೀನು ಜನರನ್ನ ಕರ್ಕೊಂಬ, ಬಟ್ ಅವ್ರ ಕಡೆಯಿಂದ ನೀನು ದುಡ್ಡು ತೊಗೋಬೇಡ, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೋ ಜನ ಬಡವ್ರು ಇರ್ತಾರೆ. ಅವ್ರೇನಾದರೂ ನಿನ್ನ ಬಸ್ ಚಾರ್ಜ್, ಟೀ ಹೋಗೋದು ಬರೋದೇನಿರುತ್ತಲ್ಲ ಆ ಬಸ್ ಚಾರ್ಜ್ ಆ್ಯಂಡ್ ಟೀ ತಿನ್ನೋಕೆ ಕೊಟ್ಟರೆ ತಿನ್ನು, ಅದು ಬಿಟ್ಟೇನು ಕೇಳೋಕೆ ಹೋಗಬೇಡ. ಮತ್ತು ನಿನಗೇನಾದರೂ ಅವರು ಕೊಟ್ಟರೆ ಸ್ವಲ್ಪ ತೊಗೋ, ಆದರೆ ನೀನಾಗೆ ಕೇಳೋಕೆ ಹೋಗಬೇಡ ಅಂತ ಅಂತಿರ್ತಾರೆ. ಸೊ ಆಯಿತು ಅಂತ ಇವನು ಇರ್ತಾರೆ, ಇವರು ಮೋಹನ್ ಅವರು. ಹೀಗೆ ಈಕೆಯನ್ನು ಸಹ ಇವತ್ತು ಕರ್ಕೊಂಡು ಹೋಗಿದ್ದಾರೆ ಒಂದು ಹೆಲ್ಪಿಂಗ್ ಇದು ಅಂತ. ಹೋದಾಗ ಹೋದ ಕೂಡಲೇ ಅಲ್ಲಿ ಏನಂದರೆ ಗೈಸ್, ಒಂದು 20ರಿಂದ 30 ಜನ ಡೈಲಿ ಇರ್ತಿದ್ರಂತೆ ಆ ಒಂದು ಭಾಗದಲ್ಲಿ. ಅವರು ಒಳ್ಳೆ ಅಜ್ಜ ಇದ್ರು, ಅವರು ಆ ಥರ ಇಲ್ಲ, ಕೆಟ್ಟ ಇದ್ರ ಥರ ಇಲ್ಲ, ಚೆನ್ನಾಗೇ ಇದು ಮಾಡ್ತಾಯಿದ್ರು. ಸೊ ಕರ್ಕೊಂಡು ಹೋಗಿದ್ದಾರೆ. ಇವ್ರು ಇವಾಗ ಅಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ ತಕ್ಷಣ ಆ ಅಜ್ಜಂದು ಲಕ್ಷ್ಯ ಈ ಮೋಹನ್ ಹತ್ರ ಹೋಗುತ್ತೆ. ಆ್ಯಂಡ್ ಅವ್ರು ಅಂತಾರೆ, ಅವರನ್ನು ಕರಿ ಇಲ್ಲಿ ಅಂತ, ಅಂದರೆ ಪರಿಚಯ ಇರೋದ್ರಿಂದ ಅವರನ್ನು ಕರೀತಾರೆ. ಕರೆದ್ಮೇಲೆ ಇವ್ರು ಹೇಳ್ತಾರೆ, ಹೀಗೆ ಈ ಹೆಣ್ಮಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಇವರು ನರ್ಸ್ ಆಗಿದ್ದಾರೆ ಅಂತ ಅಂದಮೇಲೆ, ಆಯಿತು ಹಾಗಾದರೆ ನೀನು ಹೊರಗಡೆ ಹೋಗು, ನಾನು ಅವ್ರದ್ದು ಏನನ್ನೋದು ಕೇಳ್ತೀನಿ ಅಂತ. ಅವ್ರಿಗೆ ಸ್ವಲ್ಪ ಇಯರ್ದು ಪ್ರಾಬ್ಲಮ್ ಇರುತ್ತೆ, ಕಿವಿದು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗಿರುತ್ತೆ ಅಂತೆ. ಇದನ್ನು ಬಿಜಾಪುರದ ಆಸ್ಪಾಸ್ ಅವ್ರ ಕಾರಿಕೋಳ್ ಅಲ್ಲಿರ್ತಕ್ಕಂಥ ಜನ ನೋಡ್ತಾ ಇದ್ದರೆ ಹೇಳಿ ಗೈಸ್, ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನನಗೆ. ಆ್ಯಂಡ್ ನಾನೇನು ಅವ್ರ ಬಗ್ಗೆ ಕೆಟ್ಟದಾಗೇನು ಇಲ್ಲಿ ಹೇಳ್ತಾ ಇಲ್ಲ, ಅವರು ಒಳ್ಳೆಯ ವ್ಯಕ್ತಿನೇ ಆಗಿದ್ದರು. ಸೊ ನಾನು ಅವರನ್ನು ಒಂದು ಟೈಮ್ ಏನೋ ಭೇಟಿಯಾಗಿದ್ದೀನಿ ಚಿಕ್ಕಂದನಲ್ಲಿ ಇದ್ದಾಗ, ಅದಕ್ಕೆ ನನಗೆ ನೆನಪಿದ್ದು. ಆಯಿತು ಇದೆಲ್ಲ ಆಯಿತು. ಇವಾಗ ಏನಂದರೆ ಅವರು ಹೊರಗಡೆ ಹೋಗ್ತಾರೆ ಮೋಹನ್ ಅವರು, ಇವರು ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಇವ್ರು ಹೀಗೀಗೆ ಅಂತ ಎಲ್ಲ ಹೇಳ್ತಾರೆ ಗೈಸ್, ತಮಗೇನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. 3 ಪ್ರಾಬ್ಲಮ್ ಹೇಳ್ತಾರೆ ಅವರು. ಒಂದನೇದು ಈ ಥರ ಮೇಲಿನ ಆಫೀಸರ್ಸ್ಗಳು ಕಾಡ್ತಾ ಇದ್ದಾರೆ, ಅಬ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ. 2ನೇದು ಟ್ರಾನ್ಸ್ಫರ್ ಮಾಡ್ತೀವಿ ಅಂತಿದ್ದಾರೆ, ನಂದು ಟ್ರಾನ್ಸ್ಫರ್ ಆಗಬಾರ್ದು, ನಾನು ಬಿಜಾಪುರ ಸಿಟಿಯಲ್ಲೇ ಇರಬೇಕು. 3rd ಒನ್, ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ, ಅವರು ಬಿಟ್ಟು ಹೋಗಿದ್ದಾರೆ, ಅವರು ನನ್ನ ಹತ್ರನೇ ಬರಬೇಕು ಅಂತ ಈ ಥರ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಆಕೆಗೆ ಒಂದು ತಾಯಿತನ ಕೊಡ್ತಾರೆ. ಆ ತಾಯಿತ ಅವಳು ಕೊಳಲು ಕಟ್ಕೊಂಡು ಹೋಗ್ತಾಳೆ. ಇವಾಗ ಏನಂದರೆ 1 ವಾರ ಆದಮೇಲೆ ಎಲ್ಲ ಕರೆಕ್ಟಾಗಿರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಆ ಹೆಣ್ಮಗಳದು. ಬಟ್ ಇಲ್ಲೇನಂದರೆ ಈ ಒಂದು ಮೋಹನ್ ಇದ್ದಾರಲ್ಲ, ಇವ್ರದ್ದು ಸ್ವಲ್ಪ ಡೈಲಿ ರುಟೀನ್ ಚೇಂಜ್ ಆಗಿಬಿಟ್ಟಿರುತ್ತೆ. ಇವಾಗ ಏನಂದರೆ ಬೆಳಗ್ಗೆ 7 ಗಂಟೆಗೆ ಕರೆಕ್ಟ್ ಇವರು ರೆಡಿಯಾಗಿ ಏನೋ ಒಂದು ಇದಕ್ಕೆ ಹೋಗ್ತಿರ್ತೀವಿಲ್ಲ ನಾವು, ಯಾವುದೋ ಒಂದು ಹುಡುಗಿಯನ್ನು ಭೇಟಿ ಆಗೋಕ್ಕೆ, ಅವ್ರು ಡೇಟ್ಗೆ ಹೋಗ್ತಾ ಇರ್ತೀವಲ್ಲ, ಆ ಥರ ಇವರು ಫುಲ್ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಡೈಲಿ ಆ ಹೆಣ್ಮಗಳ ಹತ್ರ ಹೋಗ್ತಿರ್ತಾರೆ. ನರ್ಸ್ ಹತ್ರ ಹಾಸ್ಪಿಟಲ್ಗೆ ಹೋಗಿ ನಿಂದಿರೋದು, ಆಕೆಯ ಬ್ಯಾಗ್ ಎತ್ಕೊಳ್ಳೋದು, ಆ್ಯಂಡ್ ಆಕೆ ಟೀ ತೊಗೊಂಬ ಅಂದರೆ ಟೀ ತಂದು ಕೊಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ ಇವರು. ಇವರಿಗೂ ಆಶ್ಚರ್ಯ ಆಗುತ್ತೆ. ಸಂಜೆ ಇವ್ರ ಮನೆಗೆ ಬಂದಮೇಲೆ ಥಿಂಕ್ ಮಾಡ್ತಾರೆ, ನಾನು ಯಾಕೆ ಆ ಹೆಣ್ಮಗಳ ಹತ್ರ ಹೋಗ್ತಾ ಇದ್ದೀನಿ, ಇದೇನಿದು ಅಂತ. ಬಟ್ ರಾತ್ರಿನ ಅವ್ರು ಡಿಸೈಡ್ ಮಾಡ್ತಾರೆ, ನಾನು ಆಕೆಯನ್ನು ಭೇಟಿ ಆಗೋಕ್ಕೆ ಹೋಗಬಾರ್ದು ಅಂತ. ಬಟ್ ಬೆಳಗ್ಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ಇವ್ರು ಮತ್ತೆ ಹೋಗ್ತಿರ್ತಾರೆ. ಇಲ್ಲ ಅನ್ನಿಸ್ಬೋದು ನಿಮಗೆ ಕೆಲವೊಂದು ಜನರಿಗೆ ಆ ನರ್ಸ್ ತುಂಬ ಬ್ಯೂಟಿಫುಲ್ ಇರಬೇಕಂತ, ಬಟ್ ಹಾಗಿರೋದಿಲ್ಲ. ಅವಳು ಬ್ಲ್ಯಾಕ್ ಫೇಸ್ ಇರುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತೆ, ಆ್ಯಂಡ್ ಕಣ್ಣಲು ತೆಳ್ಳಗೆ ಇರ್ತಾಳೆ. ಸೊ ಅಟ್ರಾಕ್ಟಿವ್ ಫೇಸ್ ಅಂತೂ ಇರುತ್ತೆ ಅಂತ ಅಂದಿದ್ರು. ಅಷ್ಟಿಲ್ಲ ಅಂತೆ, ಅಂದರೆ ಇವ್ರ ವೈಫ್ಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಅವ್ರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು.
ನಾನು ಸಹ ನೋಡಿದ್ದೀನಿ ಅವ್ರನ್ನ. ಅವ್ರದ್ದು ಕ್ಯಾರೆಕ್ಟರ್ ಆ ಥರ ಎಲ್ಲ ಲೇಡೀಸ್ ಪ್ರತಿ. ಹಾಗಾಗಿ ಇವರಿಗೆ ಒಂಥರ ಕ್ವಶನ್ಸ್ ಎಲ್ಲ ಮೂಡ್ತಾ ಇದೆ, ಏನು ನಾನು ಈ ಥರ ಹೋಗ್ತಾ ಇದ್ದೀನಲ್ಲ ಅಂತ. ಬಟ್ ಬೆಳಗ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆಕರ್ಷಣೆ ಒಂಥರ ಹೋಗ್ಬಿಡೋದಲ್ಲಿ ಹೋಗಿ ಆಕೆ ಮುಂದೆ ನಿಂತ್ಕೊಂಡ್ಬಿಡೋದು. ಆ್ಯಂಡ್ ಅವಳು ಇವರಿಗೆ ಹೇಳ್ತಾ ಇದ್ಲು, ನನ್ನ ಬ್ಯಾಗ್ ಎತ್ಕೊಂಬ, ಅದು ಮಾಡಿ ಇದು ಮಾಡಂತ ತನ್ನೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ಲು ಲೈಕ್ ಅ PA. ಆಯಿತು, ಇದೆಲ್ಲ ಆಯಿತು. ಆ್ಯಂಡ್ ಆದಮೇಲೆ ಒಂದಿನ ಇವರಿಗೆ ಅನಿಸುತ್ತೆ ಸಂಜೆ ಹೊತ್ತು, ಇಲ್ಲ ಇದು ಏನೋ ಟ್ರಬಲ್ ಆಗ್ತಾ ಇದೆ, ಇಲ್ಲೇನೋ ಚೇಂಜಸ್ ಆಗಿದೆ, ನಾನು ಹೋಗಬೇಕು ಅಜ್ಜನವರಿಗೆ ಭೇಟಿ ಆಗಬೇಕಂತ. ಇವ್ರು ಹೋಗ್ತಾರೆ ಆ ಕಾರಿಕೋಳ್ ಮುತ್ಯನ ಹತ್ರ, ಅಂದರೆ ಅಜ್ಜನ ಹತ್ರ ಹೋಗಿ ಕೇಳ್ತಾರೆ. ಅವರು ನೈಟ್ ಯಾರ ಹತ್ರನೂ ಮಾತಾಡ್ತಾ ಇರೋದಿಲ್ಲ, ಬಟ್ ಹೋಗಿ ಕೇಳ್ತಾರೆ ಇವರು. ಬೆಳಗಾದರೆ ಇವರು ಮತ್ತೆ ಆ ಹೆಣ್ಮಗಳ ಮುಂದೆನೇ ಹೋಗಿ ನಿಂದ್ರೋದ್ರಿಂದ ಇವ್ರು ನೈಟಿಗೆ ಹೋಗ್ತಾರೆ. ನೈಟ್ ಹೋಗಿ ಕೇಳ್ತಾರೆ, ಅಜ್ಜ ಹೀಗೆ ಆಗ್ತಾಯಿದೆ, ನಾನು ಏನಾಗ್ತಿದೆಯೋ ಏನೋ ಗೊತ್ತಿಲ್ಲ, ಆಕೆ ಹೆಣ್ಮಗಳ ಮುಂದೆ ನಾನು ಹೋಗಿ ನಿಂತ್ಬಿಟ್ಟಿರ್ತೀನಿ, ಇದೇ ಆಗ್ತಾಯಿದೆ, ನನಗೆ ಗೊತ್ತಿಲ್ಲ, ಆಕೆ ಅಷ್ಟೇನು ಅಟ್ರಾಕ್ಷನೂ ಇಲ್ಲ, ಆದರೂ ನನಗೆ ಈ ಥರ ಆಗ್ತಾಯಿದೆ, ನನ್ನ ಮನಸ್ಸಿನಲ್ಲಿ ಯಾವ ಥರ ಒಂದು ಫೀಲಿಂಗ್ಸ್ ಇದ್ದಾವೆ ನಿಮಗೂ ಗೊತ್ತಿದೆ, ನಾನು ಎಷ್ಟು ವರ್ಷಗಳಿಂದ ನಿಮ್ಮ ಹತ್ರ ಬರ್ತಾಯಿದ್ದೀನಿ ಅಂತೆಲ್ಲ ಅವರು ಹೇಳ್ತಾರೆ. ಹೇಳಿದ ತಕ್ಷಣ ಅಜ್ಜ ಒಂದು ಕ್ಷಣ ಕೂತು ಕಣ್ಮುಚ್ಚಿ ಮೆಡಿಟೇಷನ್ ಮಾಡಿ ಒಂದು ಗಣಿತನ ಹಾಕ್ತಾರೆ. ಗಣಿತ ಮಾಡಿ ಅಂತಾರೆ ಅವರು, ಏನಿಲ್ಲ, ಇದೇನಾಗಿದೆ ಅಂದರೆ ನಿನಗೆ ಆ ಒಂದು ಹೆಣ್ಮಗಳೇ ಮಾಡಿಸಿದ್ದಾಳೆ, ಆ್ಯಂಡ್ ಅದು ನನ್ನ ಥ್ರೂನೇ ಮಾಡಿಸಿದ್ದಾಳೆ, ನನಗೂ ಇದು ಗೊತ್ತಿಲ್ಲ. ಏನಾಗಿದೆ ಅಂದರೆ ಅವತ್ತು ಅವಳು ಬಂದಿದ್ಲಲ್ಲ, ಆ ದಿನ ಅವಳು ನನಗೆ ಹೇಳಿದ್ಲು, ಈ ಥರ ಇಬ್ಬರು ಜನ ಕಾಡಿಸ್ತಾ ಇದ್ದಾರೆ, ಆ್ಯಂಡ್ ಟ್ರಾನ್ಸ್ಫರ್ ಆಗೋದಿದೆ ನಂದು. ಮೂರನೇದು, ಅವ್ರಿಗೆ ಯಾರೋ ಒಂದು ವ್ಯಕ್ತಿ ಅಂತೆ, ಆಕೆ ಪ್ರೀತಿಸ್ತಿದ್ಲು ಅಂತೆ, ಅವನು ಸಹ ಪ್ರೀತಿಸ್ತಾ ಇದ್ದಂತೆ, ಬಟ್ ಕಾರಣಾಂತರಗಳಿಂದ ದೂರ ಆಗಿದ್ದಾರೆ. ಸೊ ಒಂದಾಗಬೇಕು ನಾವು ಅಂತ ಆಕೆ ಆ ಥರ ಹೇಳಿದ್ಲು. ಹೇಳಿದ್ಮೇಲೆ ಇದು ಒಂದು ಒಳ್ಳೆ ಇದು, ಆ್ಯಂಡ್ ನೀನು ಕರ್ಕೊಂಬಂದಿದೆ ಅಂದರೆ ಒಂದು ಟ್ರಸ್ಟಿಫೈಡ್ ವ್ಯಕ್ತಿಯನ್ನೇ ನೀನು ಕರ್ಕೊಂಬಂದಿರ್ತೀಯ ಅಂತ ನಾನು ಆಕೆಗೆ ಒಂದು ಬೆಳ್ಳಿ ತಾಯಿತದಲ್ಲಿ, ಅಂದರೆ 3 ಥರ ತಾಯ್ತಾ ಇರುತ್ತೆ ಅಂತೆ. ಒಂದು ನಾರ್ಮಲ್ ಇರುತ್ತೆ, 2ನೇದು ಬೆಳ್ಳಿದು, 3ನೇದು ಬಂಗಾರದು. ಸೊ ಈ ಹೆಣ್ಮಗಳ ಹತ್ರ ದುಡ್ಡು ಇರೋದ್ರಿಂದ ಅವಳು ದುಡ್ಡು ಕೊಟ್ಟು ಬೆಳ್ಳಿ ತಾಯ್ತನ ಮಾಡಿಸ್ಕೊಂಡು ಅದರಲ್ಲಿ ಹಾಕೊಂಡಿದ್ದಾಳೆ ಅವಳು. ಸೊ ಹಾಗಾಗಿ ನೀನು ಒಂಥರ ವಶೀಕರಣದಲ್ಲಿದೆಯಾ, ಆಕೆ ವಶೀಕರಣದಲ್ಲಿ, ಆ್ಯಂಡ್ ನೀನು ಡೈಲಿ ಆಕೆ ಮುಂದ್ಗಡೆ ಹೋಗಿ ನಿಂದಿರ್ತಾ ಇದೆಯಾ, ಇಷ್ಟೇ ಇಲ್ಲ ಆಗಿರೋದು ಅಂತ ಅಂತಾರೆ ಇವರು ಅಜ್ಜ. ಆದಮೇಲೆ ಇವ್ರಿಗೆ ಒಂಥರ ಅನಿಸುತ್ತೆ, ಏನಿದು ಹೆಲ್ಪ್ ಮಾಡೋಕ್ಕೆ ಹೋದರೆ ನಮಗೆ ಈ ಥರ ಮಾಡಿದ್ರಲ್ಲ ಇವರು ಅಂತ. ಹೀಗೆ ಗೈಸ್ ಏನಾಗುತ್ತೆ ಅಂದರೆ ಇವರು ಅಜ್ಜ ಕೇಳ್ತಾರೆ, ಏನಾದರೂ ಇರಬೇಕಲ್ಲ ಇದ್ರದ್ದು ಸೊಲ್ಯೂಷನ್, ಏನು ಮಾಡೋದು ಇವಾಗ, ಆ ಹೆಣ್ಮಗಳು ರಿಟರ್ನ್ ಬರೋದಿಲ್ಲ ಇಲ್ಲಿ. ಅಂದಮೇಲೆ ಆಗ ಆ ಅಜ್ಜ ಅಂತಾರೆ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಏನಂದರೆ ಅವಳು ನನಗೆ ಇನ್ನೊಂದು, ಅಂದರೆ ತಾನು ಹೆಚ್ಚಿಗೆ ಪೋಸ್ಟಿಗೆ ಹೋಗಬೇಕು, ದೊಡ್ಡ ಪೋಸ್ಟಿಗೆ ಹೋಗ್ಬೇಕಂತ ಅವಳು ಹೇಳಿದ್ಲು. ಸೊ ಹಾಗಾಗಿ ಅವಳು ನನಗೆ ಇನ್ನಷ್ಟು ದುಡ್ಡು ಕೊಟ್ಟಿದ್ಲು. ಬಟ್ ನಾನಂದೆ, ಈ ಬೆಳ್ಳಿ ತಾಯ್ತದಲ್ಲಿ ಆಗೋದಿಲ್ಲ, ಒಂದು ಬಂಗಾರದ ತಾಯ್ತ ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ನಿನಗೆ ಇವಾಗ ನಾನು ಮಾಡಿಕೊಡೋಕ್ಕಾಗೋದಿಲ್ಲ, ಅದನ್ನು ಸ್ವಲ್ಪ ದಿನ ಟೈಮ್ ಹಿಡುತ್ತೆ ಅಂತ ಹೇಳಿದೆ ನಾನು, ಒಂದು ಬಂಗಾರದ ತಾಯ್ತನ ರೆಡಿ ಮಾಡೋಕ್ಕೆ, ಅಂದರೆ ಮಂತ್ರಗಳನ್ನೆಲ್ಲ ಹಾಕೋಕ್ಕೆ. ಸೊ ಏನಂದರೆ ನೀನು ಹೋಗಿ ನಾಳೆ ಹೇಳು, ಹೀಗೀಗೆ ಅಜ್ಜನವರು ಕರೆದಿದ್ದಾರೆ ಅಂತ, ಆಕೆಯನ್ನು ಕರ್ಕೊಂಬ, ಆಕೆ ಏನೋ ಹೇಳಿದ್ಲಲ್ಲ ಅಂತ. ಕರ್ಕೊಂಡು ಬಂದಮೇಲೆ ನಾನು ಮಾಡ್ತೀನಿ ಎಲ್ಲ ಸರಿ ಅಂತ ಹೇಳ್ತಾರೆ ಇವರು. ನೋಡಿ ಅವರೆಲ್ಲ ಬರ್ತಾಯಿದೆ, ಹೇಳ್ತಾರೆ ಇವರು ಅಜ್ಜ. ಹೇಳಿದ್ಮೇಲೆ ಆಯ್ತಂತ ಇವರು ಮಾರನೇ ದಿನ ಅದೇ ಥರ ಹೋಗ್ತಾರೆ. ಆ್ಯಂಡ್ ಹೇಳ್ತಾರೆ, ಮೇಡಮ್ ನೀವೇನೋ ಅಜ್ಜನವರಿಗೆ ಹೇಳಿದ್ರಂತೆ ಈ ಥರ ಏನೋ ಒಂದು ಇದೆ ಅಂತ. ಸೊ ಅದು ರೆಡಿಯಾಗಿದೆ ಅಂತೆ, ನಿಮ್ಮ ಕೆಲಸ ಆಗಿದೆ ಅಂತೆ, ನೀವು ನಾಳೆ ಬರಬೇಕಂತೆ ಭೇಟಿ ಆಗೋಕ್ಕೆ. ಆದಮೇಲೆ ಆಯಿತು ಅಂತ ಇವರು ಮಾರನೇ ದಿನ ಇಬ್ಬರು ಹೋಗ್ತಾರೆ. ಹಳ್ಳಿಗಳ ಜಗಳ ಗಾಯಿಸಿತು. ಸಾರಿ ಗೈಸ್, ಡಿಸ್ಟರ್ಬೆನ್ಸ್ಗೆ ಹಳ್ಳಿಗಳು ಭಾಳನೇ ಫೈಟ್ ಮಾಡ್ತಾ ಇದ್ದಾವೆ. ಇದನ್ನು ಏನು ಅನ್ಬೇಕಂತ ನನಗೂ ತಿಳಿತಾ ಇಲ್ಲ. ಓಕೆ, ನಾವು ನಮ್ಮ ಸ್ಟೋರಿಗೆ ಹೋಗೋಣ. ಇವಾಗ ನರ್ಸ್ ಬರ್ತಾಳೆ ಅಜ್ಜನ ಹತ್ರ, ಬಂದು ಇವಾಗ ಕೂತ್ಕೊಂಡಿದ್ದಾಳೆ. ಜನ ಎಲ್ಲ ಇದ್ದಾರೆ, ಇವಾಗಲೂ 20-30 ಜನ ಇದ್ದಾರೆ. ಸೊ ಆವಾಗ ಆ ಹೆಣ್ಮಗಳಿಗೆ ಅವ್ರು ಅಂತಾರೆ, ಎಲ್ಲ ಜನರ ಮುಂದೆನೇ ಅಂತಾರೆ, ಬಂದು ಕೂತ್ಕೊಳ್ಳಿ ಅಂತ. ಇವಳು ಕಾಲೆಲ್ಲ ಬೀಳ್ತಾಳೆ. ಬಿದ್ದ ಅವ್ರು ಅಂತಾರೆ, ಹೀಗೆ ನಾನು ಒಂದು ಬಂಗಾರದ ತಾಯ್ತನ ನಿನಗೆ ಮಾಡಿ ಕೊಡ್ತೀನಿ, ರೆಡಿಯಾಗಿದೆ ಅದು. ಸೊ ಏನಂದರೆ ಅದಕ್ಕಿಂತ ಮೊದಲು ನಿನ್ನ ಕೊಳ್ಳಲ್ಲಿರ್ತಕ್ಕಂಥ ತಾಯ್ತಾನೆ ನೀನು ತೆಗಿಬೇಕು. ತೆಗೆದ ತಕ್ಷಣ ಇದನ್ನು ನಾನು ಏನೋ ಒಂದು ಮಂತ್ರ ಮಾಡಿ ಇದನ್ನು ಡಿಸ್ಮೆಂಟಲ್ ಮಾಡಿ ಅದರ ಪವರ್ನ ಇದಕ್ಕೆ ಹಾಕಿ ಕೊಡ್ತೀನಿ ನಾನು ಇವಾಗ ನಿನಗೆ. ಸೊ ಹಳೇದು ವರ್ಕ್ ಆಗುತ್ತೆ, ಇದು ಎಲ್ಲ ಮಿಕ್ಸ್ ಆಗುತ್ತೆ ಇದರಲ್ಲಿ ಅಂತ. ಆದಮೇಲೆ ಆ ನರ್ಸ್ ಒಂದು ಇದನ್ನು ತೆಗೆದು ಕೊಡ್ತಾಳೆ ಅಜ್ಜನ ಕೈಯಲ್ಲಿ. ಕೊಟ್ಟ ತಕ್ಷಣ ಆ ಅಜ್ಜ ಅದನ್ನು ಇಟ್ಕೊಂಡು ಮೊದಲಿಗೆ ಕೆಲವೊಂದು ಮಂತ್ರ ಅಂದು ಅದನ್ನು ಡಿಸ್ಮೆಂಟಲ್ ಮಾಡಿ, ಆವಾಗ ಅವ್ರು ಅಂತಾರೆ ಅಜ್ಜ ಅಲ್ಲಿರ್ತಕ್ಕಂಥ ಜನರಿಗೆಲ್ಲ, ನೋಡಿ ಹೀಗೆ ಈ ವ್ಯಕ್ತಿ ಮೋಹನ್ ಅಂತ, ಇವರು ಎಷ್ಟು ವರ್ಷಗಳಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ, ಹೆಲ್ಪ್ ಎಲ್ಲ ಮಾಡ್ತಾರೆ ಜನರಿಗೆ. ಬಟ್ ಈ ಹೆಣ್ಮಗಳಿದ್ದಾಳಲ್ಲ ಇವಳು
ಇವ್ರದ್ದು ಒಂದು ವಶೀಕರಣ, ಇವರನ್ನೇ ಇದು ಮಾಡಿದ್ದಾಳೆ ಅವಳು, ಇವ್ರ ಹೆಸರನ್ನೇ ಹೇಳಿ. ನಾನು ಸಹ ಏನು ಮಾಡಿದೆ ಅಂದರೆ, ಮೋಹನ್ ಅಂದರೆ ಎಷ್ಟೋ ಜನ ಇರ್ತಾರಂತ ಇವ್ರ ಬಗ್ಗೆ ನಾನು ಥಿಂಕ್ ಮಾಡ್ದೇ ನಾನು ಇದು ಮಾಡಿಬಿಟ್ಟೆ, ಒಂದು ಒಳ್ಳೆಯ ಉದ್ದೇಶದಿಂದ ಇವರಿಬ್ಬರು ಒಂದಾಗೋದಾದರೆ ಆಗಲಿ ಅಂತ. ಬಟ್ ಮೋಹನ್ ಅವರಿಗೆ ಈ ಥರ ಮಾಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಇವಾಗ ಈ ತಾಯಿತನ ಡಿಸ್ಮೆಂಟಲ್ ಮಾಡ್ತಾ ಇದ್ದೀನಿ. ಇದೇನಿದೆಯಲ್ಲ, ಅವ್ಳು ದುಡ್ಡು ಕೊಟ್ಟಿದ್ದು ಈ ಬೆಳೆದು ಆಕೆ ತಗೊಳ್ಳಿ. ಆ್ಯಂಡ್ ಆ ಹೆಣ್ಮಗಳಿಗೆ ಅವರು ತಾಕೀತು ಮಾಡ್ತಾರೆ, ಇನ್ಮೇಲೆ ಈ ಥರ ಈ ಸೈಡ್ ಬರೋಕ್ಕೆ ಹೋಗಬೇಡ, ನೀನು ಬಂದರೆ ನಿನಗೆ ಸರಿ ಇರೋದಿಲ್ಲ. ಯಾರು ಹೆಲ್ಪ್ ಮಾಡ್ತಾರಲ್ಲ ಅವರಿಗೆ ನೀನು ಇದು ಮಾಡ್ತಾ ಇದೆಯಾ, ಮೋಸ ಮಾಡ್ತಾ ಇದೆಯಾ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಕಷ್ಟದಿಂದ ಬರ್ತಾರೆ, ನನ್ನ ಹಸ್ಬೆಂಡ್ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಬಿಡಿಸ್ಬೇಕು, ಅವ್ರು ನನಗೇನೋ ಪ್ರಾಬ್ಲಮ್ ಇದೆ ಅಂತ, ಅಂಥವರಿಗೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಹೊರತು ನೀನಂಥವ್ರಿಗೆ ಅಲ್ಲ ಅಂತ ಅವರು ಅಲ್ಲಿ ಹೇಳ್ತಾರೆ. ಆ್ಯಂಡ್ ಎಲ್ಲ ಜನರ ಮುಂದೆ ಆಕೆಗೆ ಬೈತಾರೆ ಆ್ಯಂಡ್ ಅಲ್ಲಿಂದ ಕಳಿಸ್ತಾರೆ ಗೈಸ್. ಈ ಥರದೊಂದು ರಿಯಲ್ ಘಟನೆ ಇದಾಗಿತ್ತು ಗೈಸ್ ಆ ಒಂದು ಟೈಮ್ನಲ್ಲಿ. ಇದಕ್ಕೆ ಪ್ರೂಫ್ಸ್ ಆದಿದ ಅನ್ನೋಕಿನ ಗೈಸ್ ಏನಂದರೆ ಇದು ಆಗಿದೆ. ಆ್ಯಂಡ್ ಇದರದ್ದು ಒರಿಜಿನಾಲಿಟಿಯನ್ನು ನಾವು ಇಲ್ಲಿ ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ಆ ಹಾಸ್ಪಿಟಲ್ ಅದು ಹೊಡೆದಿದೆ. ಸೊ ಆ ಹಾಸ್ಪಿಟಲ್ ಮೇಲೆ ಪ್ರಾಬ್ಲಮ್ಸ್ ಬಂದಂಗಾಗುತ್ತೆ. ಅಂದರೆ ಹಾಸ್ಪಿಟಲ್ ಮೇಲೆ ಪ್ರಾಬ್ಲಮ್ ಅಲ್ಲ, ನಾವು ಹಾಸ್ಪಿಟಲ್ನವರಿಗೆ ಅಲಿಗೇಷನ್ ಮಾಡ್ದಂಗಾಗುತ್ತೆ. ಸೊ ಅದಾಗಬಾರ್ದು, ಯಾಕಂದರೆ ಅದಾಗಬಾರ್ದು ಅಂತ, ಯಾಕಂದರೆ ಪರ್ಸ್ನಲ್ ವ್ಯಕ್ತಿಗಳು ಪರ್ಸ್ನಲ್ ಒಂದು ಆಸೆಗಳಲ್ಲಿ ಈ ಥರ ಮಾಡ್ತಾರೆ. ಆ ಹಾಸ್ಪಿಟಲ್ದೇನು ಪ್ರಾಬ್ಲಮ್ ಇರೋದಿಲ್ಲ, ತಮ್ಮ ಪರ್ಸ್ನಲ್ ಇಚ್ಛೆಗಳಿಗೋಸ್ಕರ ಈ ಥರದೊಂದು ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ಇದರಿಂದ ಅವರು ಅನುಭವಿಸ್ತಾರೆ ಗೈಸ್. ಆಮೇಲೆ ಈ ಥರದ ಘಟನೆಗಳು ನಡೀತವೆ. ನೀವು ಅನ್ಬೋದು ಹಾಸ್ಪಿಟಲ್ನಲ್ಲೆಲ್ಲ ಈ ಥರ ಆಗೋದಿಲ್ಲ, ಎಜುಕೇಟೆಡ್ ಪೀಪಲ್ಸ್ ಇರ್ತಾರೆ ಅಂತ. ಬಟ್ ಗೈಸ್ ನಿಮಗೆ ಒಂದು ಇದು ಹೇಳ್ತೀನಿ ನಾನು, ಇನ್ಸಿಡೆಂಟ್ ಏನಂದರೆ, ಇವಾಗ ಒಂದು ತಿಂಗಳ ಹಿಂದೆ ಮುಂಬೈದು ಒಂದು ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಅದು ಮುಂಬೈದು, ನ್ಯೂಸ್ ಚಾನಲ್ನಲ್ಲೆಲ್ಲ ಬಂದಿದೆ ನೋಡಿ ಗೈಸ್ ಅದು. ಸೊ ಆ ಬಾಡಿ ಮೆಂಬರ್ಸ್ ಏನಿರ್ತಾರಲ್ಲ ಆ ಹಾಸ್ಪಿಟಲ್ದು ಮೊದಲಿನ ಮೆಂಬರ್ಸ್, ಅವ್ರೇನು ಮಾಡಿದಾರೆ ಅಂದರೆ, ಒಂದು ಚೇಂಬರ್ ಇರುತ್ತಲ್ಲ, ಒಂದು ಕಾರ್ಯದರ್ಶಿ ಆರ್ ಈ ಪ್ರೆಸಿಡೆಂಟ್ ಕುಂದಿರೋ ಚೇಂಬರ್, ಅದ್ರ ಕೆಳಗೇ ಈ ಒಂದು ಅಸ್ಥಿ ಪಂಜರಗಳು ಏನು ಕಳಸ ಇರುತ್ತಲ್ಲ ಅದನ್ನು ಮಾಟ ಮಂತ್ರ ಮಾಡಿ ಹೂತಿದ್ರಂತೆ. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, 1 ತಿಂಗಳಾಗಿದೆ ಗಾಯ್ಸ್ ಇದು. ಸೊ ಆ ಥರ ಮಾಡಿ ಅವ್ರೇನು ಮಾಡಿದ್ದಾರೆ ಅಂದರೆ ಅದನ್ನೇ ಒಳಗಡೆ ಹಾಕಿದ್ರಂತೆ. ಆಮೇಲೆ ಏನಾಗಿದೆ ಅಂದರೆ, ಈಗ ಹೊಸ ಪ್ರೆಸಿಡೆಂಟ್ ಏನು ಆಯ್ಕೆ ಆಗಿ ಬರ್ತಾರಲ್ಲ ಅವರು ಆ ಒಂದು ಪ್ಲೇಸ್ನಲ್ಲಿ ಹೋಗಿ ಕೂತ್ಕೋತಾ ಇದ್ರಂತೆ. ಕೂತ್ಕೊಂಡ್ಮೇಲೆ ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ ಅಂತೆ, ಏನೇನೋ ಪ್ರಾಬ್ಲಮ್ಸ್ ಆಗ್ತಾಯಿದ್ವು ಅಂತೆ. ಸೊ ಹಾಗಾಗಿ ಆದಮೇಲೆ ಅವರು ಹೀಗೆ ಹಾಸ್ಪಿಟಲ್ ಬೇರೆ ಡಾಕ್ಟರ್ಸ್ ಎಲ್ಲ ಕೇಳಿದ್ದಾರೆ, ಅಂದರೆ ಅಲ್ಲಿ ವರ್ಕರ್ಸ್ಗೆಲ್ಲ ಕೇಳಿದಾಗ ಅವ್ರು ಅಂದಿದ್ದಾರೆ, ನೀವೇನು ಕೂತ್ಕೋತಾ ಇದ್ದೀರಲ್ಲ ಆ ಒಂದು ಪ್ಲೇಸ್ನ ಕೆಳಗಡೆ ಇದಿರ್ತಲ್ಲ ಟೈಲ್ಸ್, ಅದರ ಕೆಳಗಡೆನೆ ಈ ಒಂದು ಕಳಶವನ್ನು ಮಾಡಿಟ್ಟಿದ್ದಾರೆ ಬಲಿಯನ್ನು ಕೊಟ್ಟು ಅಂತ. ಸೊ ಇದು ನ್ಯೂಸ್ ಚಾನಲ್ನಲ್ಲಿ ಆಗಿತ್ತು. ಎಷ್ಟೋ ಸಾವಿರ, 15,000 ಎಷ್ಟು ಸಾವಿರ ನನಗೆ ಕನ್ಫರ್ಮ್ ಗೊತ್ತಿಲ್ಲ, ಸುಳ್ಳು ಯಾಕೆ ಹೇಳೋದು. ಸೊ ಎಷ್ಟೋ ಸಾವಿರದ್ದು ಇದು ಹಗರಣ ಆಗಿದೆ ಅಂತೆ ಗೈಸ್. ಸೊ ನನಗೆ ಆ ಫುಟೇಜ್ ಸಿಕ್ಕರೆ ನಾನು ಇಲ್ಲಿ ಹಾಕ್ತೀನಿ. जिस रूम में आप बैठते हैं, प्रशांत भाई बैठते हैं या मिसेस चारू मेहता बैठती हैं, इस रूम में कुछ ब्लैक मैजिक करके आर्टिकल्स कुछ फ्लोर के नीचे दबाए गए हैं. तो पूरे प्रिकॉशन लेते हुए विटनेसेस की प्रेजेंस में वीडियोग्राफी करते हुए वो फ्लोरिंग को खोदा गया और उसके नीचे से 8 कलश निकले, जिसमें कुछ ह्यूमन रिमेन्स, ह्यूमन बाल थे, बोन्स थी, इस प्रकार की वस्तुएं, कुछ चावल, कुछ और इतर वस्तुएं जो काले जादू के लिए यूज़ की जाती हैं, ब्लैक मैजिक के लिए यूज़ की जाती हैं, वो वस्तुएं निकली. 8 इस प्रकार के कलश नीचे से निकले. पूरा ये वीडियोग्राफी की गई, सील किए गए आर्टिकल्स. उसके बाद हमने बैंड्रा पुलिस स्टेशन को अप्रोच किया कि ये जो महाराष्ट्र का एक एक्ट है, ब्लैक मैजिक एंड इविल प्रैक्टिसेस एंड इनह्यूमन प्रैक्टिसेस का एक्ट, उसके तहत इसमें गुना दाखिल किया जाए. जब गुना दाखिल नहीं हुआ तो हम वापस ऑनरेबल मजिस्ट्रेट की कोर्ट में गए कि इसके पुलिस को आदेश दिया जाए. लेकिन ऑनरेबल कोर्ट ने इसमें पुलिस को आदेश न देते हुए खुद ही इंक्वायरी इसके केस में शुरू कर दी है, जो बीएनएसएस का नया सेक्शन आई थिंक 228 है. कोर्ट ने इसमें इंक्वायरी ऑलरेडी शुरू कर दी है. तो एक कोर्ट ने भी इसका बहुत ही गंभीरतापूर्वक इसका कॉग्निजेंस लिया है. और ये सारे ऑफिस जो ಸೊ ಈ ಥರ ಆಗಿದೆ. ಹಾಗಾಗಿ ಗೈಸ್ ಇಂಥವು ಆಗ್ತವೆ. ಇದರದ್ದು ಹಾಸ್ಪಿಟಲ್ದೇನು ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಕೆಲವೊಂದು ವ್ಯಕ್ತಿಗಳೇನಿರ್ತಾರಲ್ಲ ಅವ್ರದ್ದು ಮೆಂಟಾಲಿಟಿ ಸರಿ ಇರೋದಿಲ್ಲ ಇಲ್ಲಿ. ಸೊ ಆ ಥರ ಆಗ್ತಾ ಇರುತ್ತೆ. ಇದು ಕೇಸ್ ಸಹ ಆಗಿದೆ ಗೈಸ್. ಸೊ ಇದಕ್ಕೆ ಇದನ್ನು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನಿಂದ ಏನಾದರೂ ಮಿಸ್ ವರ್ಡ್ಸ್ ಏನಾದರೂ ಹೊರಗಡೆ ಬಂದಿದ್ದರೆ ಆ ಒಂದು ಅಜ್ಜನ ಪರವಾಗಿ ಆರ್ ಈ ಹಾಸ್ಪಿಟಲ್ ಆರ್ ಬೇರೆ ಪರ್ಸನ್ ಪರವಾಗಿ ಐ ಆಮ್ ಸಾರಿ, ಕ್ಷಮೆ ಕೇಳ್ತೀನಿ. ಆ್ಯಂಡ್ ಏನಂದರೆ ಇದೇನಿದೆಯಲ್ಲ ಆ್ಯಸ್ ಅ ಒಂದು ಸ್ಟೋರಿ ಪರ್ಪಸ್ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ. ಈ ಥರದ ಘಟನೆಗಳು ಆಗ್ತವೆ. ನಮ್ಮ ಆಸ್ಪಾಸ್ ಇರ್ತಿರ್ತಕ್ಕಂಥ ಜನ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅವರು ನಮ್ಮ ಜೊತೆ ಮನಸ್ಸಿನಿಂದ ಕೂತಿದ್ದಾರೋ ಅವ್ರ ಮೈಂಡಿನಿಂದ ಕೂತಿದ್ದಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದು ಕ್ಷಣನೂ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳ್ತಾ ಗೈಸ್.